ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ನಾ ಕ್ಯಾಪ್ಕಟ್ ಎಡಿಟಿಂಗ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೇನೆ ನೋಡಿಲಿ. ಈ ಥರ ಎಡಿಟಿಂಗ್ ಯಾವ ಥರ ಮಾಡ್ಬೇಕಂತ ಹೇಳ್ಕೊಡ್ತೇನೆ. ಅದಕ್ಕೆ ನಿಮ್ಮದು ಚಾನಲ್ ಏನಾದರೂ ಹೊಸರಾಗಿದ್ದರೆ ನಮ್ಮದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾ ಯಾವುದೇ ವೀಡಿಯೋಸ್ ಹಾಕೋದ್ರಿಂದ ನಿಮ್ಮ ಬಳಿ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್. ನೋಡಿಲಿ ಈ ಥರ ಯಾವ ಥರ ಎಡಿಟಿಂಗ್ ಮಾಡೋದಂದರೆ ಫ್ರೆಂಡ್ಸ್ ಇಲ್ಲಿ ನೋಡಿ ಹೇಳ್ಕೊಡ್ತೀನಿ. ಈಗ ಫ್ರೆಂಡ್ಸ್ ಇದು ಕ್ಯಾಪ್ಕಟ್ ಆ್ಯಪ್. ಇದರಲ್ಲಿ ಇದು ಪ್ಲಸ್ ಬಟನ್ ಹೊಡೆದ್ಬಿಟ್ರೆ ಫೋಟೋಸ್ಗಳು ಓಪನ್ ಆಗುತ್ತೆ. ಫೋಟೋಸು ಮತ್ತು ವಿಡಿಯೋಸು ಓಪನ್ ಆಗುತ್ತೆ. ಇದರಲ್ಲಿ ಈ ಥರ ವಿಡಿಯೋಸ್ ಬೇಕಾದ್ರೆ ನೀವು ಇನ್ಸ್ಟಾದಲ್ಲಿ ವಿಡಿಯೋಸನ್ನು ತಿಕ್ಕೊಂಡು ಅದರಲ್ಲಿ ನಿಮ್ಗೆ ಯಾವ ಥರ ಬೇಕು ಆ ಥರ ಹಿಂಗೆ ಇಲ್ಲಿ ನೋಡಿ ತೋರಿಸ್ಕೊಡ್ತೀನಿ. ಇದು ಸ್ವಲ್ಪ ಫ್ರೆಂಡ್ಸ್ ಇದನ್ನು ತೊಗೊಂಡ್ಬಿಟ್ಟು ಕಟ್ ಮಾಡಿದರೆ ಕಟ್ ಆಗುತ್ತೆ ನೋಡಿ. ಈಗ ನೋಡಿ ಇದೊಂದು ಕಡೆ ಬ್ರೇಕ್ ಆಯಿತು ನೋಡಿ. ಈಗ ಈ ಥರ ಆಗುತ್ತೆ ಫ್ರೆಂಡ್ಸ್. ಈ ಥರ ನೀವು ಇನ್ಸ್ಟಾದಲ್ಲಿ ವಿಡಿಯೋ ತಿಕ್ಕೊಂಡ್ಬಿಟ್ಟು ನೀವು ಫೋಟೋಕ್ಕೆ ಎಫೆಕ್ಟ್ ಹಾಕ್ಕೊಂಡು ಈ ಥರ ಎಡಿಟಿಂಗ್ ಮಾಡಿದ್ರೆ ಬರುತ್ತೆ ಫ್ರೆಂಡ್ಸ್. ನೋಡಿ ಈಗ ಮತ್ತು ಈ ಥರ ಫೋಟೋ ಯಾವಾಗ ಹಾಕೋದಂದರೆ ಈಗ ತೋರಿಸ್ಕೊಡ್ತೀನಿ ನೋಡಿ. ಈಗ ಈ ಫೋಟೋ ಡಿಲೀಟ್ ಹೊಡ್ಕೊತೀನಿ. ಈಗ ನೋಡ್ರಿ ನಾವು ಫೋಟೋ ಡಿಲೀಟ್ ಹೊಡ್ತೀನಿ. ಅಲ್ಲಿಗೆ ಅದಕ್ಕೆ ಒಂದು ಫೋಟೋ ಹಾಕೋಣ. ಆ ಫೋಟೋ ಇಟ್ಟಿದ್ದೀನಿ ಇನ್ನೇ ನೋಡಿ ಫ್ರೆಂಡ್ಸ್ ಎಲ್ಲಿದೆ ಇದನ್ನು ಹಾಕೊಂಡ್ಬಿಟ್ಟು ಇದನ್ನು ತಳಗಡೆ ಹೆಂಗೆ ತೊಗೊಳ್ಳೋದು ಅಂತಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಅಡ್ಜಸ್ಟ್ ಇದು ಓವರ್ಲಿ ಇದೆಯಂತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಇಲ್ಲಿ ಅದು ಕೆಳಗಡೆ ಬರುತ್ತೆ. ಅದನ್ನ ಹಿಂಗೆ ಹಾಕೊಂಡ್ಬಿಟ್ಟು ಅದರದ್ದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೋತೀನಿ. ಈಗ ಅದರದ್ದು ನೋಡಿ ಇಲ್ಲಿ ಫ್ರೆಂಡ್ಸ್, ಇದರದ್ದು ಬ್ಯಾಕ್ಗ್ರೌಂಡ್ ರಿಮೂವ್ ಐತಿ. ಈಗ ಅದನ್ನು ಒಳಗೆ ತಳಗಡೆ ಸ್ಕ್ರಾಲ್ ಮಾಡಿಕೊಂಡು ಅದಕ್ಕೆ ಎಫೆಕ್ಟ್ ಹಾಕೋಬೇಕೀಗ ನೋಡಿ. ಇಲ್ಲಿ ಅದರ ಎಫೆಕ್ಟ್ಗಳು ಸಿಗ್ತವೆ ಫ್ರೆಂಡ್ಸ್. ಇಲ್ಲಿ ತೋರಿಸ್ತೀನಿ. ಈ ಥರ ಎಫೆಕ್ಟ್ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್, ಅದು ಆಯ್ತು. ಈಗ ಈಗ ನೋಡಿ ಫ್ರೆಂಡ್ಸ್ ಎಡಿಟಿಂಗ್ ಮಾಡೋದು. ಸ್ವಲ್ಪ ಸೈಡ್ ತಿಕ್ಕೋಣ ನೋಡಿ. ಈಗ ನೋಡು ಫ್ರೆಂಡ್ಸ್ ಎಡಿಟಿಂಗ್ ಮಾಡೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾ ಯಾವುದೇ ವಿಡಿಯೋಸ್ ಹಾಕೋದ್ರೆ ನಿಮ್ಮ ಬಳಿ ನೋಡ್ಸ್ಕೊಂಡು ಬರುತ್ತೆ.